ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭರ್ತಿ 16 ತಿಂಗಳ ನಂತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ಕಪಕ್ಕ ಕೂತು ದ್ವಿಪಕ್ಷೀಯ ಮಾತುಕತೆ ಮಾಡಿದ್ದಾರೆ. ಫ್ರಾನ್ಸ್ನ ಏವಿಯನ್ ನಲ್ಲಿ ನಡೀತಾ ಇರೋ G7 ಶೃಂಗಸಭೆಯ ಗ್ಯಾಪ್ ನಲ್ಲಿ ಈ ಹೈ ವೋಲ್ಟೇಜ್ ಭೇಟಿಯಾಗಿದೆ. ಎಂದಿನಂತೆ ಇಬ್ರು ಗಲ್ಫ್ ವಾರ್ ಬಗ್ಗೆ, ಹಾರ್ಮುಜ್ ಬಗ್ಗೆ, ಟ್ರೇಡ್ ಡೀಲ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮೀಟಿಂಗ್ ಶುರುವಾಗ್ತಿದ್ದ ಹಾಗೆ ಟ್ರಂಪ್, ಮೋದಿ ನನ್ನ ಬಹುಕಾಲದ ಗೆಳೆಯ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರು. ಇದಕ್ಕೆ ಮೋದಿ ಕೂಡ ಇಂಡಿಯಾ ಮತ್ತು ಅಮೆರಿಕದ ಸಂಬಂಧ ಈಗ ಹೊಸ ಸ್ಪೀಡ್ ಮತ್ತು ಎನರ್ಜಿ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಮೋದಿಯವರನ್ನ ಟ್ರಂಪ್ ಇಷ್ಟ ಬಂದಷ್ಟು ಹೊಗಳಿದ್ದಾರೆ. ಮೋದಿ ನೋಡೋಕೆ ತುಂಬಾ ಚಂದ ಇದ್ದಾರೆ, ಒಂಥರ ಏಂಜಲ್ ತರ ಕಾಣಿಸ್ತಾರಪ್ಪ, ದೇವತೆ ರೀತಿ ಕಾಣಿಸ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಒಳಗಡೆ ಸಿಕ್ಕಾಪಟ್ಟೆ ಟಫ್ ಇದಾರೆ ಇವರು, ಒಬ್ಬ ಕಾಮ್, ಕೂಲ್ ಅಂಡ್ ಟಫ್ ನಾಯಕ ಅಂತ ಹೇಳಿದ್ದಾರೆ. ಅಲ್ಲದೆ ನೋಡೋಕೆ ಸಿಂಪಲ್ ಆಗಿ ಕಂಡ್ರು, ಒಮ್ಮೊಮ್ಮೆ ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ ನನಗೆ ಇವರು ಅಂತ ತಮಾಷೆ ಮಾಡಿದ್ದಾರೆ. ಅಲ್ಲದೆ ಮೋದಿ ಭಾರತೀಯರನ್ನ ಎಷ್ಟು ಪ್ರೀತಿಸ್ತಾರೋ ಅಮೆರಿಕನ್ನರನ್ನೂ ಅಷ್ಟೇ ಪ್ರೀತಿಸ್ತಾರೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಈ ವ್ಯಕ್ತಿ ಮೇಲೆ ಬಹಳ ಗೌರವ ಇದೆ. ಮೋದಿ ಪ್ರಧಾನಿ ಆಗಿರೋವರೆಗೂ ಭಾರತ ಪಶ್ಚಿಮ ಏಷ್ಯಾ ಸೇರಿದ ಹಾಗೆ ಜಗತ್ತಿನ ಪ್ರತಿಯೊಂದು ವಿಚಾರದಲ್ಲೂ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಖಂಡಿತ ಭಾರತಕ್ಕೆ ಭೇಟಿ ಕೊಡ್ತೀನಿ, ಭಾರತ ನಮಗೆ ಕ್ಲೋಸ್ ಅಲೈ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ಮೀಟಿಂಗ್ ನಲ್ಲಿ ಭಾರತಕ್ಕೆ ಟ್ರಂಪ್ ದೊಡ್ಡ ಪ್ರಾಮಿಸ್ ಮಾಡಿದ್ದಾರೆ. ಭಾರತದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಯಾವುದೇ ಲಿಖಿತ ಒಪ್ಪಂದ ಇಲ್ಲದೆ ಹೋದ್ರೂ ಕೂಡ ಮೋದಿ ಲೀಡರ್ ಆಗಿರುವಾಗ ಭಾರತದ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ಅಮೆರಿಕ ಭಾರತದ ಬೆಂಬಲಕ್ಕೆ ನಿಲ್ಲುತ್ತೆ, ಅವರಿಗೆ ಹೆಲ್ಪ್ ಮಾಡೋಕೆ ಖಂಡಿತ ನಾವು ಅಲ್ಲಿ ಇರ್ತೀವಿ ಅಂತ ಟ್ರಂಪ್ ಅವ್ರ ಮಾತಿಗೆ ಏನಾರು ಬೆಲೆ ಇದೆಯಾ, ಬಾಯಿ ಮಾತಿಗೆ ಹೇಳಿದ್ದಾರೆ. ಅಲ್ಲದೆ ಅಮೆರಿಕದಲ್ಲಿ ನನಗಿಂತ ದೊಡ್ಡ ಫ್ರೆಂಡ್ ಭಾರತಕ್ಕೆ ಇನ್ಯಾರು ಇರಲ್ಲ ಅನ್ನೋ ಭರವಸೆ ಬೇರೆ ಕೊಟ್ಟಿದ್ದಾರೆ. ಇನ್ನು ಮೀಟಿಂಗ್ ನಲ್ಲಿ ಮೇನ್ ಆಗಿ ಡಿಫೆನ್ಸ್, ಎನರ್ಜಿ, ಕ್ಲೀನ್ ಎನರ್ಜಿ, ಕ್ರಿಟಿಕಲ್ ಮಿನರಲ್ಸ್ ಹಾಗೂ 2 ರಾಷ್ಟ್ರಗಳ ವ್ಯಾಪಾರ ಒಪ್ಪಂದದ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಭಾರತದೊಂದಿಗಿನ ಟ್ರೇಡ್ ಡೀಲ್ ಫೈನಲ್ ಮಾಡೋಕೆ ನಾವು ತುಂಬಾನೇ ಕ್ಲೋಸ್ ಇದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಮೋದಿ ಭಾರತೀಯ ನಾವಿಕರ ಸೇಫ್ಟಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಸಮುದ್ರ ವ್ಯಾಪಾರದಲ್ಲಿ ಲಕ್ಷಾಂತರ ಭಾರತೀಯ ನಾವಿಕರು ಕೆಲಸ ಮಾಡ್ತಾ ಇದ್ದಾರೆ. ಹಾರ್ಮುಜ್ ಸೇರಿದ ಹಾಗೆ ಗ್ಲೋಬಲ್ ಶಿಪ್ಪಿಂಗ್ ರೂಟ್ಗಳಲ್ಲಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅಂದ್ರೆ ಮುಕ್ತ ಸಂಚಾರ ಇರಬೇಕು. ಇರಾನ್ ಜೊತೆಗಿನ ಹೊಸ ಶಾಂತಿ ಒಪ್ಪಂದದಲ್ಲಿ ನಮ್ಮ ನಾವಿಕರ ಸೇಫ್ಟಿಗೆ ಮೊದಲ ಪ್ರಯಾರಿಟಿ ಸಿಗಬೇಕು ಅಂತ ಮೋದಿ ಟ್ರಂಪ್ಗೆ ಹೇಳಿದ್ದಾರೆ. ಇದಕ್ಕೆ ರಿಪ್ಲೈ ಮಾಡಿದ ಟ್ರಂಪ್, ನಾವಿಕರ ಸಾವು ನನಗೂ ಗೊತ್ತಿದೆ, ಅದೊಂದು ರಫ್ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಇದೇ ವೇಳೆ ನಾನು 8 ಯುದ್ಧ ನಿಲ್ಲಿಸಿದೆ ಅಂತ ಹಳೆ ರಾಗವನ್ನ ಹಾಡಿದ್ದಾರೆ. ಆದ್ರೆ ಈ ಸಲ ಪಾಕಿಸ್ತಾನದ ವಿಚಾರ ಎತ್ತಿಲ್ಲ. ರಷ್ಯಾ ಯುಕ್ರೇನ್ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಅಮೆರಿಕ ಇರಾನ್ ನಡುವೆ ಒಪ್ಪಂದ ಫೈನಲ್ ಆಗೋಯ್ತು, ಇನ್ನೇನು ಮಿಡಲ್ ಈಸ್ಟ್ ಪುನಃ ಶಾಂತ ಆಯ್ತು ಅನ್ನುವಷ್ಟರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಇರಾನ್ ಮೇಲೆ ಮತ್ತೆ ಸ್ಫೋಟಕ ಸುರಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ಫೈನಲ್ ಅಲ್ಲ, ಇದು ಕೇವಲ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮುಂದೆ ಡೀಲ್ ನನಗೆ ಇಷ್ಟ ಆಗಿಲ್ಲ, ಇರಾನ್ ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ನಾವು ವಾಪಸ್ ಹೋಗಿ ಇರಾನ್ ತಲೆಯ ಮಧ್ಯದಲ್ಲಿ ಸ್ಫೋಟಕ ಸುರಿತೀವಿ. ಯಾಕಂದ್ರೆ ಅವರು ಕಳೆದ 47 ವರ್ಷಗಳಿಂದ ಮಿಸ್ಬಿಹೇವ್ ಮಾಡ್ತಾ ಬಂದಿದ್ದಾರೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿ ಆಲ್ರೆಡಿ ಭಾಗಶಃ ಓಪನ್ ಆಗಿದೆ. ಮುಂದಿನ 2 ದಿನಗಳ ಒಳಗಡೆ ಅದು ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅಂತ ಟ್ರಂಪ್ ಪುನರುಚ್ಚಾರ ಮಾಡಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಟ್ರಂಪ್ ಹೀಗೆ ಧಮಕಿ ಹಾಕಿದ್ದಾರೆ. ಇತ್ತ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ದೊಡ್ಡ ಉಗ್ರ ದಾಳಿಯ ಸಂಚು ಬಯಲಾಗಿದೆ. ದಿಲ್ಲಿ NCR ವ್ಯಾಪ್ತಿಯಲ್ಲಿ ಆಪರೇಟ್ ಮಾಡ್ತಾ ಇದ್ದ ಪಾಕಿಸ್ತಾನ ಬೆಂಬಲಿತ 7 ಶಂಕಿತ ಉಗ್ರಗಾಮಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕ್ನಲ್ಲಿ ಅಡಗಿ ಕುಳಿತಿರೋ ಗ್ಯಾಂಗ್ಸ್ಟರ್ಗಳಾದ ಶಹಬಾಜ್ ಭಟ್ಟಿ ಮತ್ತು ಅಜ್ಮಲ್ ಗುಜ್ಜರ್ ಈ ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ಗಳು. ಹಾಗೆ ಈ ಬಂಧಿತರೆಲ್ಲ ಪಂಜಾಬ್ ಗಡಿಯಲ್ಲಿ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರ ಹಾಗೂ ನಶಾವಸ್ತು ಡ್ರಾಪ್ ಮಾಡಿಸಿ ಅಲ್ಲಿಂದ ದಿಲ್ಲಿಗೆ ಸಪ್ಲೈ ಮಾಡ್ತಾ ಇದ್ರು. ಈ ಗ್ಯಾಂಗ್ ದಿಲ್ಲಿಯ ಜನದಟ್ಟಣೆ ಇರೋ ಪ್ರಮುಖ ಪ್ರದೇಶಗಳನ್ನು ಗುರಿಯಾಗಿಸಿ ದೊಡ್ಡ ದಾಳಿ ಮಾಡೋಕೆ ಪ್ಲಾನ್ ಮಾಡಿತ್ತು. ಇದಕ್ಕಾಗಿ ದಾಳಿ ಮಾಡಬಹುದಾದ ಜಾಗಗಳ ಬಗ್ಗೆ ಭಟ್ಟಿ ಮತ್ತು ಗುಜ್ಜರ್ಗೆ ಫೋಟೋ ಕಳಿಸ್ತಾ ಇದ್ರು. ದುಡ್ಡಿನ ಆಸೆ ತೋರಿಸಿ ಸೋಷಿಯಲ್ ಮೀಡಿಯಾ ಮೂಲಕ ಯುವಕರನ್ನ ತಮ್ಮ ಗ್ಯಾಂಗ್ಗೆ ಸೇರಿಸ್ಕೊಳ್ತಾ ಇದ್ರು ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ಇದರ ಬೆನ್ನಲ್ಲೇ ಇವ್ರನ್ನೆಲ್ಲ ಹಿಡಿದು ಹಾಕಿ ದೊಡ್ಡ ದಾಳಿ ಆಗೋದನ್ನ ಪೊಲೀಸರು ತಡೆದಿದ್ದಾರೆ. ಇನ್ನು ಬಂಧಿತರಿಂದ ಕೆಲ ಶಸ್ತ್ರಾಸ್ತ್ರ ಹಾಗೂ ಪಾಕ್ ಲಿಂಕ್ ಇರೋ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ದೊಡ್ಡ ವಿಚಾರನೇ ಇದು. ನಾವು ದಾಳಿ ಆದಾಗ ಅದು ನಮ್ಮ ಗಮನಕ್ಕೆ ಬರುತ್ತೆ, ಉಗ್ರ ದಾಳಿ ಆಯಿತು ಅಂತ. ಆದರೆ ಭದ್ರತಾ ಪಡೆಗಳು, ನಮ್ಮ ತನಿಖಾ ಸಂಸ್ಥೆಗಳು ನಿರಂತರವಾಗಿ ಶ್ರಮ ವಹಿಸಿ ಕೆಲಸ ಮಾಡ್ತಿರ್ತಾರೆ. 99% ತಡೆದಿರ್ತಾರೆ. ಅಂತ ತಡೆಯುವಿಕೆಯಲ್ಲಿ ಇವತ್ತು ಕೂಡ ಒಂದು ದೊಡ್ಡ ಘಟನೆಯಾಗಿದೆ ಸ್ನೇಹಿತರೆ. ಇನ್ನೊಂದು ಕಡೆ ದಿಲ್ಲಿಯ ಕೆಂಪುಕೋಟೆ ಸ್ಫೋಟ ಪ್ರಕರಣ ಸಂಬಂಧ NIA ಕೋರ್ಟ್ಗೆ ಸಲ್ಲಿಸಿರೋ ಚಾರ್ಜ್ ಶೀಟ್ನಿಂದ ಆಘಾತಕಾರಿ ವಿಚಾರಗಳು ಹೊರಬಿದ್ದಿವೆ.
ಈ ಕೇಸ್ ಸಂಬಂಧ ಕಳೆದ ಮೇ 14ನೇ ತಾರೀಕು NIA 7,500 ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿತ್ತು. ಇದರ ಬಗ್ಗೆ ಇಂಟೆಲಿಜೆನ್ಸ್ ಇಲಾಖೆಯ ಮೂಲಗಳನ್ನು ಆಧರಿಸಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿದೆ. ಅದರಲ್ಲಿ ಉಗ್ರರು ದಾಳಿಗಾಗಿ ಹೇಗೆಲ್ಲ ದೊಡ್ಡ ದೊಡ್ಡ ಪ್ಲಾನ್ಗಳನ್ನು ಮಾಡಿದ್ರು ಅನ್ನೋ ಬಗ್ಗೆ ಗೊತ್ತಾಗಿದೆ. ಕೃತ್ಯದ ವೇಳೆನೇ ಪ್ರಾಣ ಬಿಟ್ಟಿದ್ದ ಉಮರ್ ಉನ್ ನಬಿ ಅನ್ನೋ ಪ್ರಮುಖ ಉಗ್ರ ನಿಷೇಧಿತ ಇಂಡಿಯನ್ ಮುಜಾಹಿದೀನ್ಗಿಂತಲೂ ದೊಡ್ಡದಾದ ನೆಟ್ವರ್ಕ್ ಅನ್ನ ದೇಶಾದ್ಯಂತ ಹುಟ್ಟು ಹಾಕಿ ಹರಡೋಕೆ ಪ್ಲಾನ್ ಮಾಡಿದ್ದ. ಈ ಜಾಗಕ್ಕೆ ಜಾಗತಿಕ ಭಯೋತ್ಪಾದಕ ಸಂಘಟನೆ ಏಕ್ಷುನೊಂದಿಗೆ ಲಿಂಕ್ ಇತ್ತು ಅಂತ ಕೂಡ ಬೆಳಕಿಗೆ ಬಂದಿದೆ. ಇವರು ಸಾಮಾನ್ಯ ಜನರಲ್ಲ. ಈ ಉಗ್ರ ಜಾಲದಲ್ಲಿ ಭಾರಿ ಓದ್ಕೊಂಡಿರೋ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಗಳನ್ನ ಸೇರಿಸ್ಕೊಂಡಿದ್ರು. ದಾಳಿ ಮಾಡೋಕೆ ಸಶಸ್ತ್ರ ಡ್ರೋನ್ಗಳನ್ನ ತಯಾರು ಮಾಡೋ ಹಂತದಲ್ಲಿ ಇದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರ ಇಲ್ಲ, ಅವರು ಅತ್ಯಾಧುನಿಕ ರಾಕೆಟ್ ಸಿಸ್ಟಮ್, ಸುಧಾರಿತ ಸ್ಫೋಟಕಗಳನ್ನ ಕೂಡ ರೆಡಿ ಮಾಡಿದ್ರು. ಅದನ್ನ ಜಮ್ಮು ಕಾಶ್ಮೀರದ ಕಾಜಿಗುಂಡ್ ಕಾಡಿನಲ್ಲಿ ಸೀಕ್ರೆಟ್ ಆಗಿ ಟೆಸ್ಟ್ ಕೂಡ ಮಾಡಿದ್ರು ಅಂತ ಚಾರ್ಜ್ ಶೀಟ್ ನಿಂದ ಬಯಲಾಗಿದೆ. ತನಿಖೆಯ ಬಳಿಕ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಏನೋ ಸ್ನೇಹಿತರೆ, 7 ಸ್ಯಾಂಡ್ಸ್ನವರು ಶಿರ್ಡಿ ಸಾಯಿಬಾಬಾ, ಭೀಮಾಶಂಕರ, ನಾಸಿಕ್ ತ್ರಯಂಬಕೇಶ್ವರ ಸೇರಿ ಈ ಎಲ್ಲ ಅದ್ಭುತ ಜಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಎಕ್ಸ್ಟ್ರಾ ಏನು ಖರ್ಚಿರಲ್ಲ. ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ ಕನ್ನಡ ಟೂರ್ ಮ್ಯಾನೇಜರ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬನ್ನಿ. ಏನು ಬಂಗಾಳದಲ್ಲಿ TMC, ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಡಿತಾ ಇದೆ. ಈಗ UPಯಲ್ಲೂ ಕೂಡ ದೊಡ್ಡ ರಾಜಕೀಯ ಬಿಕ್ಕಟ್ಟು ಶುರುವಾಗಿದೆ. ಸಮಾಜವಾದಿ ಪಾರ್ಟಿನೂ ಒಡೆಯುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಉತ್ತರ ಪ್ರದೇಶದ ಸಚಿವ OP ರಾಜ್ಭರ್ ದೊಡ್ಡ ಸ್ಫೋಟಕವನ್ನ ಸಿಡಿಸಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ. ಮಹಾರಾಷ್ಟ್ರ, ಬಂಗಾಳವನ್ನ ಮರೆತು ಬಿಡಿ, ಇಡೀ ಸಮಾಜವಾದಿ ಪಾರ್ಟಿ ಈಗ BJP ಸೇರೋಕೆ ರೆಡಿಯಾಗಿದೆ ಅಂತ ರಾಜ್ಭರ್ ಪೋಸ್ಟ್ ಹಾಕಿದ್ದಾರೆ. ಸಮಾಜವಾದಿ ಪಾರ್ಟಿಯಲ್ಲಿ ದೊಡ್ಡ ಒಡಕು ಉಂಟಾಗೋದ್ರಲ್ಲಿದೆ. ಸಮಾಜವಾದಿ ಪಾರ್ಟಿಯ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಕೇಂದ್ರ ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಲೆಟರ್ ಸಬ್ಮಿಟ್ ಮಾಡಿದ್ದಾರೆ. ಮೈನಿಂಗ್ ಮತ್ತು ಗೋಮತಿ ರಿವರ್ ಫ್ರಂಟ್ ಸ್ಕ್ಯಾಮ್ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಅಂತ ಎಲ್ರಿಗೂ ಗೊತ್ತಿದೆ. ಈ ಸಂಬಂಧ ತನಿಖೆ ಬಿಗಿಯಾಗ್ತಿದ್ದ ಹಾಗೆ, ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗ್ತಿದ್ದ ಹಾಗೆ ಸಮಾಜವಾದಿ ಪಾರ್ಟಿ ಆತಂಕಕ್ಕೆ ಒಳಗಾಗಿದೆ ಅಂತ ರಾಜ್ಭರ್ ಹೇಳಿದ್ದಾರೆ. ಈ ರಾಜ್ಭರ್ UPಯ ಸುಹೇಲ್ ದೇವ್ ಭಾರತೀಯ ಸಮಾಜ್ ಪಾರ್ಟಿಯನ್ನು ಸ್ಥಳೀಯ ಪಕ್ಷದ ಸಂಸ್ಥಾಪಕ. NDA ಕೂಟದಲ್ಲಿ ಮಿತ್ರ ಪಕ್ಷ. ಈತ ಮಹಾರಾಷ್ಟ್ರದಲ್ಲಿ ಉದ್ದವ್ ಬಣದ ಶಿವಸೇನೆಯಲ್ಲಿ ದೊಡ್ಡ ಬೆಳವಣಿಗೆಯಾಗಿರೋ ಮಾಹಿತಿ ಬರ್ತಾ ಇದೆ. ಉದ್ದವ್ ಬಣದ 9 ಸಂಸದರಲ್ಲಿ ಸುಮಾರು 6 ಸಂಸದರು ಪಾರ್ಟಿಯಿಂದ, ಉದ್ದವ್ ಬಣದಿಂದಲೂ ಬೇರೆಯಾಗಿ ಶಿವಸೇನೆಗೆ, ಶಿಂದೆಯ ಶಿವಸೇನೆಗೆ ಸೇರ್ಪಡೆಯಾಗೋಕೆ ನೋಡ್ತಾ ಇದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾರಿಗೆ ಲೆಟರ್ ಸಬ್ಮಿಟ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಒಳಗಡೆ ನಮ್ಮದೇ ಒಂದು ಸಪರೇಟ್ ಗುಂಪನ್ನ ರೆಕಗ್ನೈಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಒಮ್ಮೆ ಈ ಗುಂಪಿಗೆ ರೆಕಗ್ನಿಷನ್ ಸಿಕ್ಕ ನಂತರ ಶಿಂದೆ ಬಣದ ಶಿವಸೇನೆಯೊಂದಿಗೆ, ಅಂದ್ರೆ ಮೂಲ ಶಿವಸೇನೆ ಈಗ ಶಿಂದೆ ಅವ್ರದ್ದೇ ಆಗಿದೆಯಲ್ಲ, ಉದ್ದವ್ ಆ್ಯಂಡ್ ಟೀಮನ್ನ ಶಿವಸೇನೆಯವರೇ ಹೊರಗೆ ಹಾಕಿದಂಗೆ ಆಗಿದೆ ಈಗ. ಸೊ ಆ ಮೂಲ ಶಿವಸೇನೆ, ಬಾಣದ ಚಿಹ್ನೆ ಶಿವಸೇನೆಗೆ ಇವರೆಲ್ಲ ಹೋಗಿ ಸೇರ್ಪಡೆಯಾಗ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಉದ್ದವ್ ಬಣದ ನಿಷ್ಠಾವಂತ ಸಂಸದರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾರನ್ನ ಮೀಟ್ ಮಾಡಿದ್ದಾರೆ. ಸಂಸದರಾದ ಅರವಿಂದ್ ಸಾವಂತ್, ಅನಿಲ್ ದೇಸಾಯಿ ಹಾಗೆ ರಾಜ್ಯಸಭಾ ಸಂಸದ ಸಂಜಯ್ ರಾವತ್ ಓಂ ಬಿರ್ಲಾ ಅವ್ರನ್ನ ಮೀಟ್ ಆಗಿದ್ದಾರೆ. ಪಕ್ಷಾಂತರ ಮಾಡಿದ್ರೆ ಅಕ್ರಮ, ಇದು ಅನರ್ಹ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಎಂದಿನಂತೆ ನಗ್ನ ಪ್ರತಿಕ್ರಿಯೆ ಕೊಟ್ಟಿರ್ತಾರೆ. ಇನ್ನೇನು ಕಾನೂನು ಪ್ರಕಾರ ಮಾಡ್ತೀನಿ ಹೋಗಿ ಅಂತ ಹೇಳಿ ಕಳಿಸಿರ್ತಾರೆ. ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆಮೇಲೆ ಆಡಳಿತ ಪಕ್ಷಕ್ಕೆ ಏನಾದರೂ ಹೆಲ್ಪ್ ಆಗೋ ಲೆಕ್ಕಾಚಾರ ಇದೆ ಅಂತ ಹೇಳಿದ್ರೆ, ಕಾನೂನು ಪ್ರಕಾರ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ಪೀಕರ್ ಏನೇ ನಿಷ್ಪಕ್ಷಪಾತ ಅಂದರೂ ಕೂಡ ಏನು ಮಾಡ್ತಾರೆ ಅಂತ ನಾವು ದೇಶಾದ್ಯಂತ ನೋಡ್ತಾನೆ ಇದ್ದೀವಿ. ಈ ನಡುವೆ ಉದ್ದವ್ ಬಣದ ಶಿವಸೇನೆ ತನ್ನೆಲ್ಲ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಜೂನ್ 18ನೇ ತಾರೀಕು ನಡೆಯಲಿರುವ ಸಂಸದೀಯ ಪಕ್ಷದ ಸಭೆಯಲ್ಲಿ ಪಾಲ್ಗೊಳ್ಳಿ ಅಂತ ನಿರ್ದೇಶನ ಕೊಟ್ಟಿದೆ. ಇದಕ್ಕೆ ಎಲ್ಲಾ ಸಂಸದರು ಸಪೋರ್ಟ್ ಮಾಡಿದ್ದಾರೆ ಅಂತ ಸಂಸದ ಅನಿಲ್ ದೇಸಾಯಿ ಹೇಳಿದ್ದಾರೆ. ಇತ್ತ TMCಯಲ್ಲಿ ಬಂಡಾಯವಿದ್ದಿರೋ ಸಂಸದರು NCPI ಪಾರ್ಟಿ ಸೇರೋಕೆ ಮಾಡಿರೋ ಮನವಿ ಬಗ್ಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮಾತನಾಡಿದ್ದಾರೆ. ಮೊದಲು ನಾನು 2 ಕಡೆಯವರ ವಾದವನ್ನ ಕೇಳ್ತೀನಿ, ಆಮೇಲೆ ಏನಂತ ಡಿಸೈಡ್ ಮಾಡ್ತೀನಿ ಅಂತ ಓಂ ಬಿರ್ಲಾ ಹೇಳಿದ್ದಾರೆ. ಹಾಗೆ ಜೂನ್ 19ನೇ ತಾರೀಕು ನನ್ನ ಮುಂದೆ ಹಾಜರಾಗಿ ಅಂತ TMC ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿಗೆ ಸೂಚಿಸಿದ್ದಾರೆ. ಬಂಡಾಯ ಇದ್ದಿರೋ 20 TMC ಸಂಸದರು ಬೇರೆ ಪಾರ್ಟಿಯೊಂದಿಗೆ ಮರ್ಜ್ ಆಗೋಕೆ ನಮ್ಮ ಹತ್ರ ಸಾಕಷ್ಟು ಸಂಸದರಿದ್ದಾರೆ. ನಾವು NCPI ಪಾರ್ಟಿಯೊಂದಿಗೆ ವಿಲೀನ ಆಗ್ತೀವಿ, ನಮಗೆ ಲೋಕಸಭೆಯಲ್ಲಿ ಸಪರೇಟ್ ಬ್ಲಾಕ್ ಬೇಕು ಅಂತ ಕೇಳ್ತಿದ್ದಾರೆ. ಆದ್ರೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ಗುಂಪು ಮಾತ್ರ ಈ ವಿಲೀನ ಅಕ್ರಮ, ಇದನ್ನ ರೆಕಗ್ನೈಸ್ ಮಾಡಬಾರದು ಅಂತ ಹೇಳಿ ಸ್ಪೀಕರ್ಗೂ ಲೆಟರ್ ಬರೆದಿದ್ದಾರೆ. ಇನ್ನು ತಮ್ಮ ಹೊಸ ರಾಜಕೀಯ ಪಕ್ಷ ಮುಂದಿನ ತಿಂಗಳು ಜುಲೈನಲ್ಲಿ ಅಧಿಕೃತವಾಗಿ ಲಾಂಚ್ ಆಗುತ್ತೆ ಅಂತ ಅಣ್ಣಾಮಲೈ ಘೋಷಿಸಿದ್ದಾರೆ. ಅಣ್ಣಾಮಲೈ ಶುರು ಮಾಡಿದ್ದ ವಿ ದಿ ಲೀಡರ್ಸ್ ಅನ್ನೋ ಮೂವ್ಮೆಂಟ್ ಭಾರಿ ಸದ್ದು ಮಾಡ್ತಾ ಇದೆ. ಅಭಿಯಾನದಲ್ಲಿ ಆನ್ಲೈನ್ ಹಾಗೂ ಆಫ್ಲೈನ್ ಮೂಲಕ 18 ಲಕ್ಷಕ್ಕೂ ಅಧಿಕ ಜನ ಸೇರ್ಪಡೆಯಾಗಿದ್ದಾರೆ. ಈ ಸಂಖ್ಯೆಯನ್ನ 50 ಲಕ್ಷಕ್ಕೆ ಏರಿಸುವುದು ನಮ್ಮ ಗುರಿ
ಕೊಡಿ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಇತ್ತ ರಾಜ್ಯದಲ್ಲಿ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದ ಕಾಂಗ್ರೆಸ್ ಶಾಸಕ ಎಸ್ ಸಿ ಮಹದೇವಪ್ಪ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಬೆಂಗಳೂರಿನ ನಿವಾಸಿಯೊಬ್ಬರು ನೇರವಾಗಿ ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮಹದೇವಪ್ಪ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿದ್ರು. ಆದರೆ ಈ ವೇಳೆ ಈ ಇಲಾಖೆಯ ಟೆಂಡರ್ಗಳಲ್ಲಿ ದೊಡ್ಡ ಗೋಲ್ಮಾಲ್ ಆಗಿದೆ. KREIS ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಟೆಂಡರ್ ಪ್ರಕ್ರಿಯೆ ಟ್ರಾನ್ಸ್ಪರೆಂಟ್ ಆಗಿ ನಡೆದಿಲ್ಲ. ತಮಗೆ ಬೇಕಾದವರಿಗೆ ಮಣೆ ಹಾಕೋಕೆ ನಕಲಿ ದಾಖಲೆ ಸೃಷ್ಟಿಸಲಾಗಿದೆ ಅಂತ ಹೇಳಿ ದೂರಿನಲ್ಲಿ ಆರೋಪ ಮಾಡಲಾಗಿದೆ. ಹೀಗಾಗಿ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಹಾಗೆ ಮಹದೇವಪ್ಪರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ರಾಜ್ಯಪಾಲರಿಗೆ ಕೊಟ್ಟಿರೋ ದೂರಿನಲ್ಲಿ ಆಗ್ರಹ ಮಾಡಲಾಗಿದೆ. ಆದರೆ ಈ ಆರೋಪವನ್ನ ಮಹದೇವಪ್ಪ ತಳ್ಳಿ ಹಾಕಿದ್ದಾರೆ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ಟೈಮ್ನಲ್ಲಿ ನನ್ನ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ ಇದು ಅಂತ ಮಹದೇವಪ್ಪ ಹೇಳಿದ್ದಾರೆ. ಏನೋ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಹರಲ್ಲಿರೋರಿಗೆಲ್ಲ ಹೋಗಿದೆ, ಅದನ್ನ ವಾಪಸ್ ಪಡಿಬೇಕು, ವಸೂಲಿ ಮಾಡಬೇಕು ಅಂತ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಸಿಎಂ DK ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಅನ್ನ ಭಾಗ್ಯ ತರನೇ ಬಯೋಮೆಟ್ರಿಕ್ ಸಿಸ್ಟಮ್ ಬೇಗ ತನ್ನಿ ಇಲ್ಲಿ ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ. ಇತ್ತ DGIGP MA ಸಲೀಂ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ದೊಡ್ಡ ಸೂಚನೆ ಕೊಟ್ಟಿದ್ದಾರೆ. ಯಾರದೇ ಖಾಸಗಿ ಫೋಟೋ ಅಥವಾ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರೆ ಅಂತವರ ವಿರುದ್ಧ ತಕ್ಷಣ FIR ದಾಖಲಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಸಂತ್ರಸ್ತರು ಮೊದಲೇ ಫೋಟೋಗೆ ಒಪ್ಪಿಗೆ ಕೊಟ್ಟಿದ್ರು ಅನ್ನೋ ಕಾರಣ ಕೊಟ್ಟು ಪೊಲೀಸರು ದೂರು ತಗೊಳ್ಳೋಕೆ ನಿರಾಕರಿಸಬಾರದು ಅಂತ ಸಲೀಂ ಹೇಳಿದ್ದಾರೆ. ಜೊತೆಗೆ ಬೇರೆ ಠಾಣಾ ವ್ಯಾಪ್ತಿಯ ಕೇಸ್ ಆದ್ರೂ ಕೂಡ ಮೊದಲು 0 FIR ದಾಖಲಿಸಲೇಬೇಕು. ಅಂದ್ರೆ ಸಾಮಾನ್ಯ FIR ನಂಬರ್ ಕೊಡೋ ಬದಲು 0 ನಂಬರ್ ಕೊಟ್ಟಾದ್ರೂ FIR ಹಾಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಹಾಗೆ ರಾಜ್ಯದಲ್ಲಿ ಸೆಕ್ಸ್ಟಾರ್ಷನ್, ಖಾಸಗಿ ವಿಡಿಯೋ ಇಟ್ಕೊಂಡು ಲೈಂಗಿಕ ವಿಚಾರಗಳನ್ನೆಲ್ಲ ವ್ಯವಹರಿಸಿ ಆಮೇಲೆ ಬ್ಲಾಕ್ ಮೇಲ್ ಮಾಡೋದು, ಹಾಗೂ ರಿವೆಂಜ್ ಪಾರ್ನ್ ಅಂದ್ರೆ ಈ ದೃಶ್ಯಗಳನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು ಖಾಸಗಿ ದೃಶ್ಯಗಳನ್ನ ಸೇಡಿಗೋಸ್ಕರ ಆಮೇಲೆ ಅದನ್ನ ಲೀಕ್ ಮಾಡೋ, ಹೊರಗೆ ಹಾಕೋ, ಪಬ್ಲಿಕ್ ಮಾಡೋ ಬೆದರಿಕೆ ಒಡ್ಡಿ ದ್ವೇಷ ಸಾಧಿಸೋದು, ದುಡ್ಡು ವಸೂಲಿ ಮಾಡೋದು ಇದು ಹೆಚ್ಚಾಗ್ತಿದೆ. ಅದನ್ನು ತಡೆಯೋಕೆ ಪೊಲೀಸ್ ಇಲಾಖೆ ಈ ಕ್ರಮ ತಗೊಂಡಿದೆ. ಇನ್ನು ಸರ್ಕಾರಿ ಅಧಿಕಾರಿಗಳ ಕಿರುಕುಳ ಖಂಡಿಸಿ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳು ಜೂನ್ 18ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋಕೆ ಮುಂದಾಗಿದ್ದಾರೆ. ನಗರದ ಸುಮಾರು 58,000ಕ್ಕೂ ಅಧಿಕ ಬೇಕರಿ, ಬೀಡಾ ಅಂಗಡಿ ಮಾಲೀಕರು ಪಾಲ್ಗೊಳ್ತಾ ಇದ್ದಾರೆ. ಪ್ಲಾಸ್ಟಿಕ್ ಬ್ಯಾನ್ ಹೆಸರಲ್ಲಿ ಅಧಿಕಾರಿಗಳು ಪ್ಲಾಸ್ಟಿಕ್ ಉತ್ಪಾದಿಸುವ ಫ್ಯಾಕ್ಟರಿಗಳನ್ನ ಬಿಟ್ಟು ಬಡ ಚಿಲ್ಲರೆ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ವ್ಯಾಪಾರಿಗಳಿಗೆ ಹರಾಜು ಮಾಡೋದು, ಲಂಚಕ್ಕೆ ಬೇಡಿಕೆ ಇಡೋದು, ಭಾರಿ ದಂಡ ಹಾಕ್ತೀವಿ ಅಂತ ಹೆದರಿಸೋದು, ಸುಲಿಗೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ದುಷ್ಟತನವನ್ನ ನಿಲ್ಲಿಸಬೇಕು ಅಂತ ಹೇಳಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಇನ್ನು ನೇತ್ರಾವತಿ ಕೇಸ್ನಲ್ಲಿ ತಮ್ಮ ಹೆಸರು ಕೇಳಿಬಂದಿರೋ ಬಗ್ಗೆ ನಟ ಪ್ರಕಾಶ್ ರಾಜ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನೊಂದಿಗೆ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಕಾಲ್ ಮಾಡಿ ನಾನು ಚಿನ್ನಯ್ಯ ಅಂತ ಪರಿಚಯ ಮಾಡ್ಕೊಂಡಿದ್ರು. ಅವರೇ ಕಾಲ್ ಮಾಡಿರೋದು. ನನ್ನೊಂದಿಗೆ ತಮಿಳಿನಲ್ಲಿ ಮಾತನಾಡಿದ್ರು, ನನ್ನನ್ನ ಮೀಟ್ ಮಾಡಬೇಕು ಅಂತ ಕೇಳಿದ್ರು. ಆಗ ನಾನು ಯಾಕೆ ನನ್ನ ಭೇಟಿ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ದೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಅಲ್ಲದೆ ಏನಾದ್ರೂ ಹೇಳೋದಿದ್ರೆ ರೆಕಾರ್ಡ್ ಮಾಡಿ ಕಳಿಸು, ಹಾಗೆ ಹೋಗಿ SIT ಆಫೀಸರ್ ಪ್ರಣವ್ ಮೊಹಂತಿ ಅವ್ರನ್ನ ಭೇಟಿಯಾಗು ಅಂತ ಹೇಳಿದ್ದೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಅಲ್ಲದೆ ನನ್ನ ಮುಂದೆ ಹೇಳಿದ ಸತ್ಯವನ್ನ SIT ಮುಂದೆ ಹೇಳಿದ್ರೆ ನನ್ನ ತಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತಲೂ ಪ್ರಕಾಶ್ ರೈ ಒಪ್ಕೊಂಡಿದ್ದಾರೆ. ಇದರ ಬಗ್ಗೆ ಪ್ರಣವ್ ಅವರಿಗೂ ಮಾಹಿತಿ ಕೊಟ್ಟಿದ್ದೆ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ತಪ್ಕೊಳ್ತೀನಿ ಅಂತ ಒಪ್ಕೊಂಡೆ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಜ್ ಅವರು. ತಬ್ಕೊಳ್ಳೋದು ಯಾಕೆ ಚಿನ್ನಯ್ಯ ಅವ್ರನ್ನ ಪ್ರಕಾಶ್ ರಾಜ್ ಅವರು ಅನ್ನೋದು ಗೊತ್ತಾಗ್ಲಿಲ್ಲ. ಆತ್ಮೀಯತೆಯಿಂದನ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತನ ಜಾಸ್ತಿ ಎಲಾಬರೇಟ್ ಮಾಡಿಲ್ಲ ಅವರು. ಸಾಫ್ಟ್ವೇರ್ ಮತ್ತು ಸರ್ವಿಸ್ ಎಕ್ಸ್ಪೋರ್ಟ್ ನಲ್ಲಿ ಕರ್ನಾಟಕ ತನ್ನ ಕಿರೀಟವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಆಧಿಪತ್ಯವನ್ನ, ನಂಬರ್ 1 ಸ್ಥಾನವನ್ನ ಕಂಟಿನ್ಯೂ ಮಾಡಿದೆ. 2025-26ನೇ ಆರ್ಥಿಕ ಸಾಲಿನಲ್ಲಿ ಕರ್ನಾಟಕ $173 ಬಿಲಿಯನ್ ಮೌಲ್ಯದ ಸಾಫ್ಟ್ವೇರ್ ಮತ್ತು ಸರ್ವಿಸಸ್ ಅನ್ನ ರಫ್ತು ಮಾಡಿದೆ. ಭಾರತದ ಒಟ್ಟು ಸಾಫ್ಟ್ವೇರ್ ರಫ್ತಲ್ಲಿ ಕರ್ನಾಟಕದ ಪಾಲು ಬರೀ ಕರ್ನಾಟಕ, ಅದರಲ್ಲಿ ಬೆಂಗಳೂರು 41%. ನಂತರ ಮಹಾರಾಷ್ಟ್ರ 16%, ತಮಿಳುನಾಡು 12.5% ಮತ್ತು UP 5% ಪಾಲನ್ನ ಹೊಂದಿವೆ. ಕೇವಲ ಸಾಫ್ಟ್ವೇರ್ ಮಾತ್ರ ಅಲ್ಲ, ಮರ್ಚೆಂಡೈಸ್ ವಸ್ತುಗಳ ರಫ್ತಲ್ಲೂ ಕರ್ನಾಟಕ ದೇಶದಲ್ಲೇ 4ನೇ ಪ್ಲೇಸ್ನಲ್ಲಿದೆ. ಇದರ ವ್ಯಾಲ್ಯೂ $34 ಬಿಲಿಯನ್ ಆಗಿದೆ. ಈ ಮೂಲಕ ರಾಜ್ಯದ ಒಟ್ಟಾರೆ ರಫ್ತು ಮೌಲ್ಯ 19.7 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ವಿಶೇಷ ಅಂದ್ರೆ ಮರ್ಚೆಂಡೈಸ್ ರಫ್ತಲ್ಲಿ ಕಬ್ಬಿಣದ ಅದಿರು ರಫ್ತು 61% ಭರ್ಜರಿ ಏರಿಕೆ ಕಂಡಿದೆ. ರಾಸಾಯನಿಕ ಉತ್ಪನ್ನಗಳು 56%, ಇಂಜಿನಿಯರಿಂಗ್ 28.9%ಗೆ ತಲುಪಿವೆ. ಇನ್ನು ಭಾರತೀಯ ಸೇನೆಗೆ ಮತ್ತಷ್ಟು ಬಲ ಬಂದಿದೆ. ಹೈದರಾಬಾದ್ ಮೂಲದ ಡ್ರೋಗೋ ಏರೋಸ್ಪೇಸ್ ಅನ್ನೋ ಸ್ಟಾರ್ಟ್ಅಪ್ ಕಂಪನಿ ಸೇನೆಗೆ ಅತ್ಯಾಧುನಿಕ ಸ್ವದೇಶಿ ಡ್ರೋನ್ಗಳನ್ನು ಪೂರೈಕೆ ಮಾಡಿದೆ. 77 ಕೋಟಿ ರೂಪಾಯಿ ಖರ್ಚಲ್ಲಿ ಈ ಡಿಫೆನ್ಸ್ ಡೀಲ್ ಆಗಿತ್ತು. ತನ್ನ ಮೊದಲ ಬ್ಯಾಚ್ನ 41 JK-250 ಈ ಡ್ರೋನ್ಗಳನ್ನು ಡೆಲಿವರಿ ಕೂಡ ಮಾಡಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರೋ ಆರ್ಮಿಯ ಸದರ್ನ್ ಕಮಾಂಡ್ ಅಧಿಕಾರಿಗಳು ಹೈಟೆಕ್ ಡ್ರೋನ್ಗಳನ್ನು ಸ್ವೀಕಾರ ಮಾಡಿದ್ದಾರೆ. ಸ್ಪೆಷಾಲಿಟಿ ಏನು, ಒಮ್ಮೆ ಫುಲ್ ಚಾರ್ಜ್ ಮಾಡಿದ್ರೆ 3 ಗಂಟೆ ನಿರಂತರವಾಗಿ ಹಾರಾಟ ಮಾಡೋ ತಾಕತ್ ಇದಕ್ಕಿದೆ. ಹಾಗೆ ಗಡಿಯಲ್ಲಿ ಶತ್ರುಗಳ ಮೂವ್ಮೆಂಟ್ಸ್ ಮೇಲೆ ನಿಗಾ ಇಡೋಕೆ ಹಾಗೆ ಕ್ರಿಟಿಕಲ್ ಮಿಲಿಟರಿ ಆಪರೇಷನ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಏನು ಡೀಲ್ನ ಉಳಿದ 176 ಡ್ರೋನ್ಗಳನ್ನು ಆಗಸ್ಟ್ ಒಳಗಡೆ ಸೇನೆಗೆ ಡೆಲಿವರಿ ಮಾಡ್ತೀವಿ ಅಂತ ಕಂಪನಿ ಹೇಳಿದೆ. ಈ ರೀತಿ ಏನ್
ಮಾಡ್ತಿದ್ದಾರೆ ಇವಾಗ ಅಂತ ಹೇಳಿದ್ರೆ, ನಮ್ಮ ಭಾರತದ ಕಂಪನಿಗಳಿಗೆ ಒಂದೆರಡು ಕಂಪನಿ ಮೇಲೆ ಡಿಪೆಂಡ್ ಆಗ್ತಿಲ್ಲ, ಹಲವಾರು ಕಂಪನಿಗಳಿಗೆ ಚಿಕ್ಕ 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 ಆರ್ಡರ್ ಕೊಟ್ಟು ಎಲ್ಲರ ಹತ್ರ ತರಿಸ್ಕೊಳ್ತಿದ್ದಾರೆ, ಎಲ್ಲವುಗಳನ್ನ ಇಂಟಿಗ್ರೇಟ್ ಮಾಡ್ತಿದ್ದಾರೆ, ಟೆಸ್ಟ್ ಮಾಡ್ತಿದ್ದಾರೆ. ಸೊ ಯಾವುದೋ ದೊಡ್ಡ ಕಂಪನಿ ಬೆಳೆಯೋದ್ರ ಬದಲಿಗೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ಗಳು ಬೆಳೀಲಿ ಮತ್ತು ಎಲ್ಲವೂ ಸ್ವದೇಶಿ ಆಗಿರಲಿ ಹಾಗೂ ಹೆಚ್ಚಿನ ಆಪ್ಷನ್ಸ್ ಓಪನ್ ಅಪ್ ಆಗಲಿ ಅನ್ನೋ ಉದ್ದೇಶ ಇಲ್ಲಿದೆ. ಅದಕ್ಕೆ ಪೂರಕವಾಗಿ ನೆಕ್ಸ್ಟ್ ನ್ಯೂಸ್ ನೋಡಿ. ರಕ್ಷಣಾ ವಲಯದಲ್ಲಿ ಉತ್ಪಾದನೆ ವಿಚಾರಕ್ಕೆ ಬಂದಾಗ 2025-26ನೇ ಹಣಕಾಸು ವರ್ಷದಲ್ಲಿ ಸಾರ್ವಕಾಲಿಕ ದಾಖಲೆ ಬರೆದಿದೆ. 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅಗೇನ್ 15.6% ಏರಿಕೆಯಾಗಿದೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. 2013-14ನೇ ಸಾಲಿಗೆ ಹೋಲಿಸಿದ್ರೆ, ಪ್ರೀ NDA ಎರಾಗೆ ಹೋಲಿಸಿದ್ರೆ ಡಿಫೆನ್ಸ್ ಪ್ರೊಡಕ್ಷನ್ 4 ಪಟ್ಟು 400% ರೈಸ್ ಆಗಿದೆ. ಆಗ ಬರೀ 43,746 ಕೋಟಿ ರೂಪಾಯಿ ಬೆಲೆ ಬಾಳೋ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇತ್ತು. ಏನು ಟೆಲಿಗ್ರಾಮ್ ಬ್ಯಾನ್ ಆಗಿದೆಯಲ್ಲ, ನೀಟ್ ಪೇಪರ್ ಲೀಕ್ ನಲ್ಲಿ ಇವ್ರದ್ದು ಪ್ಲಾಟ್ಫಾರ್ಮ್ ಯೂಸ್ ಆಗ್ತಿದೆ ಅಂತ ಹೇಳಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಇದ್ರ ನಡುವೆ ಟೆಲಿಗ್ರಾಮ್ ಕಂಪನಿ ಇಡೀ ವಿವಾದಕ್ಕೆ ಇಲ್ಲಿ ಟ್ವಿಸ್ಟ್ ಕೊಡೋ ರೀತಿಯ ಸ್ಟೇಟ್ಮೆಂಟ್ಸ್ ಕೊಟ್ಟಿದೆ. ರಿಲಯನ್ಸ್ ಮಾಡಿರೋ ಪಿತೂರಿ ಇದು ಅಂತ ಹೇಳಿದೆ. ರಿಲಯನ್ಸ್ ಮತ್ತು ವಾಟ್ಸಪ್ ಸೇರ್ಕೊಂಡು ಮಾಡಿರೋದು ಅಂತ, ಈ ಬ್ಯಾನ್ ಮಾಡಿಸಿರೋದು ಅಂತ. ಬರೀ ಭಾರತ ಮಾತ್ರ ಅಲ್ಲ, UAE ಸೇರಿ ಬೇರೆ ರಾಷ್ಟ್ರಗಳಲ್ಲೂ BGP ಹೈಜಾಕಿಂಗ್ ಅನ್ನೋ ಟೆಕ್ನಿಕ್ ಯೂಸ್ ಮಾಡಿ ಟೆಲಿಗ್ರಾಮ್ ಓಪನ್ ಆಗದಂತೆ ರಿಲಯನ್ಸ್ ಅಡ್ಡಿಪಡಿಸ್ತಾ ಇದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಏನಿದು BGP ಹೈಜಾಕಿಂಗ್ ಅಂತ ಹೇಳಿದ್ರೆ, ಇಂಟರ್ನೆಟ್ ನಲ್ಲಿ ತಪ್ಪು ಅಡ್ರೆಸ್ ತೋರಿಸುವ ಮೂಲಕ ವೆಬ್ ಟ್ರಾಫಿಕ್ ಅನ್ನ ಕದಿಯೋ ವಿಧಾನ. ಇದರಿಂದ ಬಳಕೆದಾರರು ಅಸಲಿ ವೆಬ್ಸೈಟ್ಗಳ ಬದಲಿಗೆ ನಕಲಿ ವೆಬ್ಸೈಟ್ಗಳಿಗೆ ರೀಡೈರೆಕ್ಟ್ ಆಗಿಬಿಡ್ತಾರೆ. ವಾಟ್ಸಪ್ ಓನರ್ ಆಗಿರೋ ಮೆಟಾ ಕಂಪನಿ ರಿಲಯನ್ಸ್ ನಲ್ಲಿ ಷೇರುದಾರ, ಅವರು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ. ಹೀಗಾಗಿ ಪಕ್ಕಾ ಕಾಂಪಿಟೇಟಿವ್ ವಾರ್ ಇದು. ನಮ್ಮ ನೆಟ್ವರ್ಕ್ ಅನ್ನ ತಡೀತಿರೋ ರಿಲಯನ್ಸ್ ಕನೆಕ್ಷನ್ ಅನ್ನ ಆಪರೇಟರ್ಸ್ ರಿಜೆಕ್ಟ್ ಮಾಡಬೇಕು ಅಂತ ಡುರೋವ್ ಹೇಳಿದ್ದಾರೆ, ಟೆಲಿಗ್ರಾಮ್ನ CEO. ಏನು ಭಾರತ ಅಫ್ಘಾನಿಸ್ತಾನ್ ನಡುವೆ 2ನೇ ಏಕದಿನ ಪಂದ್ಯ UPL ಲಕ್ನೋನಲ್ಲಿ ನಡೀತಾ ಇದೆ. ಟಾಸ್ ಗೆದ್ದ ಅಫ್ಘಾನಿಸ್ತಾನ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ 49.5 ಓವರ್ಗಳಲ್ಲಿ ಭರ್ಜರಿ 402 ರನ್ ಗಳಿಸಿ ಆಲ್ಔಟ್ ಆಯಿತು. ಶುಭ್ಮನ್ ಗಿಲ್ ಕ್ಯಾಪ್ಟನ್ 154 ರನ್, ಇಶಾನ್ ಕಿಶನ್ 125 ರನ್ ಗಳಿಸಿ ಒಳ್ಳೆ ಆಟ ಆಡಿದ್ರು. ಇನ್ನು ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಮ್ಯಾಚ್ನ ಸ್ಥಿತಿಗತಿ ಈ ರೀತಿಯಾಗಿತ್ತು. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ, ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 347 ಪಾಯಿಂಟ್ಸ್ ಅಥವಾ 0.45% ಏರಿಕೆಯಾಗಿ 77,155ಕ್ಕೆ ರೀಚ್ ಆಗಿದೆ. ನಿಫ್ಟಿ 96 ಪಾಯಿಂಟ್ಸ್ ಅಥವಾ 0.40% ರೈಸ್ ಆಗಿ 24,085ಕ್ಕೆ ತಲುಪಿದೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 472.24 ಲಕ್ಷ ಕೋಟಿ ರೂಪಾಯಿನಿಂದ 475.17 ಲಕ್ಷ ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದದ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಮಿಡಲ್ ಈಸ್ಟ್ ಉದ್ವಿಗ್ನತೆ ಕಮ್ಮಿ ಆಗುತ್ತೆ, ಈ ಎಲ್ಲ ಹೋಪ್ಸ್ ಇದೆಯಲ್ಲ, ಹಾಗಾಗಿ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಬಹಳ ದಿನಗಳ ಬಳಿಕ, ಒಂದು 2-3 ತಿಂಗಳ ಬಳಿಕ ಈಗ $80ಗಿಂತಲೂ ಕೆಳಗೆ ಬಂದಿದೆ. ಇನ್ನು ಟ್ರೆಂಟ್, BL, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಎಟರ್ನಲ್ ಮತ್ತು ಟಾಟಾ ಸ್ಟೀಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್, ಸಿಪ್ಲಾ, ಬಜಾಜ್ ಫಿನ್ಸಾ, ONGC ಮತ್ತು ಆಕ್ಸಿಸ್ ಬ್ಯಾಂಕ್ ಮಾರ್ಕೆಟ್ನ ಎಳಿಯಕ್ಕೆ ಟ್ರೈ ಮಾಡಿದ್ವು, ಕೆಳಗಡೆ ರೆಡ್ ಅಲ್ಲಿದ್ವು. ಒಟ್ಟಾರೆ BSE ನಲ್ಲಿ 2,323 ಸ್ಟಾಕ್ಸ್ ಗ್ರೀನ್ ನಲ್ಲಿದ್ರೆ 1,956 ಸ್ಟಾಕ್ಸ್ ರೆಡ್ ನಲ್ಲಿ ಎಂಡ್ ಆಗಿದೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಜಾಸ್ತಿಯಾಗಿ $94.5 ರೂಪಾಯಿ ಆಗಿದೆ. ಏನೋ ಭಾರತದ ಷೇರುಪೇಟೆಯಲ್ಲಿ ಈ ವಾರ ಬರೋಬ್ಬರಿ $6 ಬಿಲಿಯನ್ ಮೊತ್ತದ IPO ಧಮಾಕ ಆಗೋ ಚಾನ್ಸಸ್ ಇದೆ. ರಿಲಯನ್ಸ್ ಜಿಯೋ ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಈ ವಾರವೇ ತಮ್ಮ IPO ಡ್ರಾಫ್ಟ್ ಪೇಪರ್ಗಳನ್ನು ಸೆಬಿಗೆ ಸಬ್ಮಿಟ್ ಮಾಡೋಕೆ ರೆಡಿಯಾಗಿದ್ದಾರೆ. ಇದರಲ್ಲಿ ಜಿಯೋ IPOನೇ ಅತಿ ದೊಡ್ಡದು. ಮುಖೇಶ್ ಅಂಬಾನಿ ಅವರ ಜಿಯೋ ಸುಮಾರು $4 ಬಿಲಿಯನ್ IPO ತರೋಕೆ ಪ್ಲಾನ್ ಮಾಡಿದೆ. ಶುಕ್ರವಾರ ರಿಲಯನ್ಸ್ ಕಂಪನಿಯ AGM ಮೀಟಿಂಗ್ ನಡೆಯುತ್ತೆ. ಅದಕ್ಕೂ ಮುಂಚೆನೆ ಡ್ರಾಫ್ಟ್ ಪೇಪರ್ ಸಬ್ಮಿಟ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಕಡೆ ಭಾರತದ ಅತಿದೊಡ್ಡ ಷೇರುಪೇಟೆ NSE ಕೂಡ ಶುಕ್ರವಾರದ ಒಳಗಡೆ IPOಗೆ ಅರ್ಜಿ ಹಾಕೋ ಸಾಧ್ಯತೆ ಇದೆ. NSEನ ಹಳೆ ಲೀಗಲ್ ಪ್ರಾಬ್ಲಮ್ಸ್ ಹಾಗೂ ಲೊಕೇಶನ್ ಕೇಸ್ ಈಗ ಇತ್ಯರ್ಥ ಆಗಿರೋದ್ರಿಂದ IPO ಹಾದಿ ಕ್ಲಿಯರ್ ಆಗಿದೆ. ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಅಬ್ಬರ ಇದೆ. ಒಂದು ಶೇರ್ ಬೆಲೆ 1,950ರಿಂದ 2,050 ರೂಪಾಯಿಗೆಲ್ಲ ಟ್ರೇಡ್ ಆಗ್ತಿದೆ. ಈಗ ಇಂಥ NSEನ IPO ಬರ್ತಾ ಇದ್ದು ಸುಮಾರು 20,000 ಕೋಟಿ ರೂಪಾಯಿ, $2.5 ಬಿಲಿಯನ್ ಫಂಡ್ ರೈಸ್ ಮಾಡೋಕೆ ಹೊರಟಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $515 ರೂಪಾಯಿ ಕಮ್ಮಿಯಾಗಿ 1,50,148 ರೂಪಾಯಿ ಆಗಿದೆ. ಹಾಗೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $474 ರೂಪಾಯಿ ಕಮ್ಮಿಯಾಗಿ 1,37,536 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 1,491 ರೂಪಾಯಿ ಕಮ್ಮಿಯಾಗಿ 2,47,688 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗೋದನ್ನ ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್.
ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಾಗೂ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನಲ್ಲಿ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಿ ಡೀಟೇಲ್ಸ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.